ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್. ಐ ಆಮ್ ಆಲ್ಸೋ ಫೈನ್. ನಾನಿವತ್ತು ಬೆಳಗಿನ ತಿಂಡಿಗೆ ಪೊಂಗಲ್ ಮಾಡಿದ್ದೆ ಮತ್ತು ಹಿಂದಿನ ರಾತ್ರಿಯ ಬೇಳೆ ಸಾರು ಮಿಕ್ಕಿತ್ತು. ಈ ಎರಡರದ್ದು ಕಾಂಬಿನೇಷನ್ ಒಂದು ಒಳ್ಳೆ ತಿಂಡಿ ಆಗಿತ್ತು, ನನ್ನ ಉಪಹಾರ ಆಗಿತ್ತು ಇವತ್ತು. ಪೊಂಗಲನ್ನು ಎಷ್ಟು ಬೇಗ ಮಾಡಬಹುದು ಗೊತ್ತಾ? ಬನ್ನಿ ತೋರಿಸ್ತೀನಿ. ನಾನು ಅರ್ಧ ಕಪ್ ಅಕ್ಕಿಯನ್ನು ತೊಗೊಂಡಿದ್ದೀನಿ, ಊಟ ಮಾಡೋ ಅಕ್ಕಿನ. ಇದಕ್ಕೆ 1/4 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಇವೆರಡನ್ನು ಸರಿಯಾಗಿ ವಾಶ್ ಮಾಡಿಕೊಂಡೆ. ಟೋಟಲ್ ಅಕ್ಕಿ ಮತ್ತು ಹೆಸರುಬೇಳೆ ಸೇರಿ 3/4 ಕಪ್ ಆಯ್ತಲ್ವ, ಹಾಗಾಗಿ ನಾನು 2/4 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ 3 ಪಟ್ಟು, 3/4 ಕಪ್ಪಿನ 3 ಪಟ್ಟು 2/4 ಕಪ್ ಆಗುತ್ತೆ. ಆಲ್ಮೋಸ್ಟ್ ಹತ್ತತ್ರ 2.5 ಕಪ್ ನೀರು ಕೂಡ ಹಾಕ್ಕೋಬಹುದು. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಗೂ ಸ್ವಲ್ಪ ಹಳದಿ ಕೂಡ ಹಾಕ್ಕೊಂಡೆ. ಸೊ ಹೀಗೆ ನೀವು ಪೊಂಗಲ್ ಮಾಡುವಾಗ ಅಕ್ಕಿ ಹಾಗೂ ಹೆಸರುಬೇಳೆ ಮಿಶ್ರಣದ 3 ಪಟ್ಟು ನೀರು ತೊಗೋಬೇಕಾಗತ್ತೆ. ನಿಮ್ಮದು ಮಿಶ್ರಣ 1 ಕಪ್ ಹಾಕಿದರೆ 3 ಕಪ್ ನೀರು ತೊಗೋಬೇಕಾಗುತ್ತೆ. ನಾನು ಈ ಸಣ್ಣ ಕುಕ್ಕರಲ್ಲಿ ಮಾಡಿ ಸ್ವಲ್ಪ ತಪ್ಪು ಮಾಡಿದೆ. ಇದು ಜಸ್ಟ್ 1 ಲೀಟರ್ ಕುಕ್ಕರು. ಇದರೊಳಗೆಲ್ಲ ಇಷ್ಟೊಂದು ನೀರು ಎಲ್ಲ ಹಾಕಿದ್ರೆ ಮೇಲೆ ಓವರ್ಫ್ಲೋ ಆಗೋಯ್ತು. ಸೊ ನಾನೊಂದು 5-6 ವಿಷಲ್ ತಕ್ಕೊಂಡೆ. ನೀವು ಪ್ರಾಪರ್ ಕುಕ್ಕರ್ ಕರೆಕ್ಟಾಗಿ ಮಾಡಿಕೊಂಡ್ರೆ 4 ವಿಷಲ್ ತೆಗೆದ್ರೆ ಸಾಕು. ಹೆಸರುಬೇಳೆ ಅಕ್ಕಿ ಎಲ್ಲ ಬೇಗ ಬೆಂದು ಬರುವಂತಹ ವಸ್ತುಗಳು. ಕುಕ್ಕರನ್ನು ತಕ್ಷಣಕ್ಕೆ ಓಪನ್ ಮಾಡಬೇಡಿ. ಇದೊಂದು 10 ನಿಮಿಷ ತಣ್ಣಗಾಗಲಿ, ಆನಂತರವೇ ತೆಗೀರಿ. ಆಗ ಮಾತ್ರ ಹೆಸರುಬೇಳೆ ಚೆನ್ನಾಗಿ ಬೆಂದಿರುತ್ತೆ. ನಾನು ಒಗ್ಗರಣೆಗೆ ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೂ 2 ಟೀ ಸ್ಪೂನು ಕಾಳುಮೆಣಸು, 20 ಸ್ಪ್ಲಿಟ್ ಗೋಡಂಬಿ, 3 ದೊಡ್ಡ ಮೆಣಸಿನಕಾಯಿ, ಸ್ವಲ್ಪ ಫ್ರೆಶ್ ಕರಿ ಲೀವ್ಸ್ ಮತ್ತು 1 ಅಥವಾ 1.5 ಇಂಚಷ್ಟು ಶುಂಠಿ. ನಾನು ಬೆಳ್ಳುಳ್ಳಿ ತೊಗೊಳಕ್ಕೆ ಹೋಗಿಲ್ಲ. ಈ ಶುಂಠಿನ ಜಜ್ಜಿ ಹಾಕಿ ಮಾಡೋದ್ರಿಂದ ಯಾವ ಟೇಸ್ಟ್ ಬರುತ್ತೆ ಅಂತ ನಂಗೆ ಚೆಕ್ ಮಾಡೋದಿತ್ತು, ಹಾಗಾಗಿ ನಾನು ಬೆಳ್ಳುಳ್ಳಿ ತೊಗೊಳ್ಳಿಲ್ಲ. ಈಗ ಒಂದು ದೊಡ್ಡ ಕಡಾಯಿಯಲ್ಲಿ 1 ಟೇಬಲ್ ಸ್ಪೂನು ಘೀ ಹಾಗೂ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಂಡೆ. ನಾನು ಶುಂಠಿಯೊಟ್ಟಿಗೆ ಅರ್ಧ ಕರಿಮೆಣಸನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೆ. ಆ ಪೇಸ್ಟನ್ನು ಮೊದಲಿಗೆ ಎಣ್ಣೆಗೆ ಹಾಕಿದೆ. ಆನಂತರ ಹಸಿಮೆಣಸಿನ್ಕಾಯಿ, ಕರಿಬೇವನ್ನು ಹಾಕ್ಕೊಂಡೆ. ಇದೆಲ್ಲ ಒಂದು ಸ್ವಲ್ಪ ಬಾಡಿದ ನಂತರ ಗೋಡಂಬಿನ ಹಾಕ್ಕೊಂಡೆ. ಕಾಳುಮೆಣಸು ಅರ್ಧ ಭಾಗನ ಕ್ರಷ್ ಮಾಡಿ ಒಗ್ಗರಣೆ ಮಾಡೋದ್ರಿಂದ ಕಾಳುಮೆಣಸಿನ ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಪೊಂಗಲಲ್ಲಿ. ಬಟ್ ಪೊಂಗಲಲ್ಲಿ ದೊಡ್ಡದಾಗಿ ಇಡಿಯಾಗಿ ಸಿಗಬೇಕಲ್ವ ಕಾಳುಮೆಣಸು, ಹಾಗಾಗಿ ಇನ್ನರ್ಧ ಭಾಗನ ಹಾಗೆ ಸ್ಟ್ರೈಟಾಗೂ ಹಾಕ್ಕೊಂಡಿದ್ದೀನಿ. ಇನ್ನು ಗೋಡಂಬಿನ, ಸ್ಪ್ಲಿಟ್ ಗೋಡಂಬಿನ ಇನ್ನೂ ಒಂದು 3-4 ಚೂರು ಮಾಡಿಕೊಂಡು ಸಣ್ಣದು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಒಂಥರ ಚೆನ್ನಾಗಿ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ. ಮಧ್ಯ ಮಧ್ಯ ಪ್ರತಿಯೊಂದು ತುತ್ತಿಗೂ ಸಿಗೋ ಚಾನ್ಸಸ್ಸು ಇರುತ್ತೆ ಅಲ್ವಾ. ನೋಡಿ ಬೇಳೆ ಮತ್ತು ಅಕ್ಕಿ ಎಷ್ಟು ಫೈನಾಗಿ ಬೆಂದಿದೆ ಅಂತ. ನಾನು ಸ್ವಲ್ಪ ಟಚ್ ಮಾಡ್ತಿದ್ದಂಗೆ ಎಲ್ಲ ಕ್ರಷ್ ಆಗೋಯ್ತು. ಈಗ ಕಟ್ ಮಾಡಿರುವಂತಹ ಸೊಪ್ಪುಗಳನ್ನು ಹಾಕ್ಕೋತಾ ಇದ್ದೀನಿ. ನನ್ನ ಪ್ರಕಾರ ಹೇಳಬೇಕು ಅಂದರೆ ನಿಮ್ಮ ಹತ್ರ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಯಾವುದೇ ಫ್ಲೇವರ್ ಕೊಡುವಂಥ ಸೊಪ್ಪುಗಳನ್ನು ಕೂಡ ತುಂಬ ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು ಅಲ್ವಾ. ಎನ್ಹ್ಯಾನ್ಸ್ ಆಗುತ್ತೆ ಫ್ಲೇವರ್ ಅಲ್ವಾ. ಬಟ್ ಓನ್ಲಿ ಸ್ವಲ್ಪ ಹಾಕಬೇಕು, ಇಲ್ಲಾಂದರೆ ಪೊಂಗಲಿನ ಟೇಸ್ಟ್ ಚೇಂಜ್ ಮಾಡೋಷ್ಟೆಲ್ಲ ಹಾಕೋಂಗಿಲ್ಲ. ಈಗ ಮ್ಯಾಶ್ ಮಾಡಿರೋಂತಹ ಅನ್ನನ ಸೌಟಿನ ಸಹಾಯದಿಂದ ಎಲ್ಲ ನೀಟಾಗಿ ಹಾಕಿ ಕ್ಲೀನಾಗಿ ಕಲಿಸ್ಕೊಂಬಿಟ್ರೆ ಪೊಂಗಲ್ ಈಸ್ ರೆಡಿ ಟು ಈಟ್. ನಾನು ಪೊಂಗಲ್ ಮಾಡ್ತಾನೆ ಇರಲಿಲ್ಲ, ಏನೋ ಭಾಳ ಕಷ್ಟದ ಕೆಲಸ ಅಂಥೇಳಿ. ಬಟ್ ಪೊಂಗಲ್ ಅಷ್ಟು ಈಸಿಯಾದ ಕೆಲಸ ಪಲಾವು ಆಗೋಲ್ಲ ಅಷ್ಟು ಬೇಗ, ಬಿರಿಯಾನಿನೂ ಆಗೋದಿಲ್ಲ, ಈವನ್ ಚಿತ್ರಾನ್ನ ಕೂಡ ಆಗೋದಿಲ್ಲ. ಅಷ್ಟು ಫಾಸ್ಟಾಗಿ ಆಗುತ್ತಲ್ವ ಪೊಂಗಲ್ಲು. ಬಟ್ ಜೊತೆಗೆ ಬೇಳೆ ಸಾರು ಬೆಳಗ್ಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಹಿಂದಿನ ದಿವಸದ ಸಾರನ್ನು ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ರೆ ಇದ್ರ ಜೊತೆಗೆ ಸರ್ವ್ ಮಾಡಬಹುದು. ಕೆಲವರು ಕಾಯಿ ಚಟ್ನಿ ಕೂಡ ಸರ್ವ್ ಮಾಡ್ತಾರೆ ಇದ್ರ ಜೊತೆಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಪುಡಿ ಉಪ್ಪನ್ನೇ ಹಾಕಬೇಕು. ಈಗ ಇದ್ರ ಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪಿನ ಗಾರ್ನಿಷಿಂಗು ಅಥವಾ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋರು ಇದ್ದಾರೆ. ಅದೆಲ್ಲ ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ. ಅವೆಲ್ಲ ಎಕ್ಸ್ಟ್ರಾ ಏನೂ ಹಾಕದೆ ಇಷ್ಟು ಮಾಡಿದ್ದಕ್ಕೇ ಪೊಂಗಲ್ ತುಂಬಾ ಟೇಸ್ಟಿಯಾಗಿತ್ತು. ಇದಕ್ಕೆ RSSನಲ್ಲಿ ಪಂಚಾನ್ನ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಯಾವುದೇ ಗಿಲ್ಟ್ ಇಲ್ದೇ ಬೆಳಗ್ಗೆ ಎದ್ದು ತಿನ್ನಬಹುದಾದಂತಹ ಪೊಂಗಲ್ ಇದು. ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ
ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನನ್ನ ಬರಿದಾದ ಮನದಲ್ಲಿ ಮಿನುಗು ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ಹ್ಯಾಟ್ಸ್ ಆಫ್ ಟು ಸುರೇಶ್ ಹೆಬ್ಳಿಕರ್, ರೂಪಾ ಚಕ್ರವರ್ತಿ, SPB ಸರ್ ಹಾಗೂ ನಮ್ಮ ಗ್ರೇಟ್ ದೊಡ್ಡರಂಗೇಗೌಡರಿಗೆ.